ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುದೀಪ್, ಫ್ಯಾಮಿಲಿ ಫಿಸಿಷಿಯನ್, ಶಿವಮೊಗ್ಗ ಜಿಲ್ಲೆಯಿಂದ ನಾನು ಮಾತಾಡ್ತಿದ್ದೇನೆ. ಸೊ ಎಲ್ಲರಿಗೂ ನಾನು ಯಾಕೆ ಇವತ್ತು ಲೈವ್ ಬಂದೆ ಅಂದರೆ, ಎಲ್ಲರಿಗೂ ಒಂದು ಭಯ. ಕೊರೋನಾ ಬಂದುಬಿಟ್ಟಿದೆ, ಕೊರೋನಾ ನಮ್ಮನ್ನು ಸಾಯಿಸ್ಬಿಡುತ್ತೆ. ನಾನು ಹೇಳ್ತೇನೆ, ಕೊರೋನಾ ನಿಮ್ಮನ್ನು ಏನು ಮಾಡಲ್ಲ. ಓಕೆ, ಇವತ್ತು ಎಲ್ಲರೂ ಸಾಯ್ತಿರೋದು ಯಾಕೆ ನಿಮ್ಮ ಪ್ರಶ್ನೆ. ನೀವು ಹೇಳ್ತೀರಾ, ಡಾಕ್ಟ್ರೇ ಕೊರೋನಾ ಬಂದುಬಿಟ್ಟಿದೆ, ಜನ ಸಾಯ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕೊರೋನಾದಿಂದ ಸಾಯೋದಕ್ಕಿಂತ ಕೊರೋನಾದಿಂದ ಭಯ, ಆ ಭಯದಿಂದ ನಮ್ಮ ದೇಹದಲ್ಲಿರುವಂಥ ರಕ್ತ ಕಣಗಳು, ಜೀವಕೋಶಗಳು, ಬಿಳಿ ರಕ್ತ ಕಣಗಳು ಇವೆಲ್ಲ ಏನಾಗುತ್ತೆ, ವೀಕ್ ಆಗುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಯೋಚನೆ ಮಾಡಿರಿ. ನೀವು ಫುಲ್ ಟೆನ್ಷನ್ ಆಗಿದ್ದಾಗ ನೀವು ಡಾಕ್ಟರ್ ಹತ್ರ ಹೋಗಿ ಬಿ ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಮ ಬಿ ಪಿ ಎಲ್ಲ ಹೈ ಆಗಿರುತ್ತೆ. ಚೆನ್ನಾಗಿ ಟೆನ್ಷನ್ ನಿದ್ದೆ ಮಾಡಿದೆ ನೀವು ಶುಗರ್ ಚೆಕ್ ಮಾಡಿಸ್ಕೊಳ್ಳಿ, ನಿಮ್ಮ ಶುಗರ್ ಫುಲ್ ಹೈ ಇರುತ್ತೆ. ಅದೇ ನೀವು ರಿಲ್ಯಾಕ್ಸ್ ಆಗಿಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ಒಂದೆರಡು ದಿವಸ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಎಲ್ಲ ನಾರ್ಮಲ್ ಆಗಿರುತ್ತೆ. ಹಾಗೆ ನಮ್ಮ ದೇಹದಲ್ಲಿ ನಾನು ಹೇಳ್ತೇನೆ, ನಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ಕೊಳ್ತದೆ ಅದು ಆಗತ್ತೆ. ಸೊ ನಾವು ಯಾವುದಕ್ಕೆ ಭಯ ಪಡ್ತೀವಿ ಅದಾಗತ್ತೆ. ಕೊರೋನಾಕ್ಕೆ ಹೆದರಿದ್ರೆ ಕೊರೋನಾ ನಿಮಗೆ ಬರ್ಬೋದು, ಅದಕ್ಕೆ ನೀವು ಹೆದರ್ತೀರಿ ಯಾಕೆ? ಹೆದರಲೇಬೇಡ್ರಿ. ಹಾಗೆ ಯಾರೆಲ್ಲ ಆನ್ಲೈನ್ ಬಂದಿದ್ದೀರಾ, ನೀವೊಂದು ಶೇರ್ ಮಾಡಿರಿ. ಹೀಗೆ ಬಂದಿದ್ದೀರಲ್ಲ, ನೀವೇನು ಮಾಡಿರಿ, ಶೇರ್ ಮಾಡಿರಿ. ಶೇರ್ ಮಾಡಬೇಕಾದ್ರೆ ಇದು ನಾನು ಕೇಳ್ತಾರೆ, ಭಯದಲ್ಲಿದ್ದರೆ ಭಯ ಬಿಟ್ಟೋಗುತ್ತೆ ಅವರಿಗೆ. ಓಕೆ, ನಾನು ಇನ್ನೊಂದು ಹೇಳ್ತೇನೆ, ಕೊರೋನಾ ಮಹಾಮಾರಿ ಹೆಮ್ಮಾರಿ ಅಂತ ಹೇಳ್ತಾರೆ. ಕೊರೋನಾ ಮಹಾಮಾರಿ ಹೆಮ್ಮಾರಿ ಏನೂ ಅಲ್ಲ. ಇಟ್ಸ್ ವೆರಿ ಸಿಂಪಲ್ ವೈರಸ್. ಎಷ್ಟೋ ಮಿಲಿಯನ್ಸ್ ವೈರಸ್ ಈ ಪ್ರಪಂಚದಲ್ಲಿದೆ. ಸೃಷ್ಟಿ ಆಗಬೇಕಾದಾಗ ಅದು ಸೇರ್ಕೊಂಡ್ಬಿಟ್ಟಿದೆ. ಈಗ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಈ ವೈರಸ್ನ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ. ವೈರಸ್ ಬಂದುಬಿಟ್ರೆ ಹಾಗಾಗತ್ತೆ, ಹೀಗಾಗತ್ತೆ. ನಾನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಬಿಡಿ ಅಂತ ಹೇಳಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿರಿ. ಯಾಕೆಂದರೆ ಈ ವೈರಸ್ ಹರಡುತ್ತೆ, ಹರಡಬಾರ್ದಂತ ನಾವು ಅವಾಯ್ಡ್ ಮಾಡಬೇಕು. ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿರಿ, ಕೈನ ಚೆನ್ನಾಗಿ ತೊಳ್ಕೊಳ್ರಿ. ಗೌರ್ಮೆಂಟ್ ನಮಗೇನು ಪ್ರೋಟೋಕಾಲ್ಸ್ ಕೊಡುತ್ತೆ ಅವನ್ನೆಲ್ಲ ಫಾಲೋ ಮಾಡಿರಿ. ನನ್ನ ಒಂದೇ ಒಂದು ಸ್ಪಷ್ಟನೆ ಕೊಡಬೇಕೇನೆಂದರೆ, ಇವತ್ತೆಲ್ಲ ಭಯದಲ್ಲಿ ನನ್ನ ಹತ್ರ ದಿನ ಒಂದು 30, 40, 50 ಜನ ಪೇಷಂಟ್ಸ್ ಬರ್ತಾರೆ. ನನಗೆ ಇದೇ ಕೆಲಸ ಆಗೋಗ್ಬಿಟ್ಟಿದೆ, ಭಯಪಟ್ಬಿಡ್ರಿ ಅಂತ. ಬಂದರೆಲ್ಲ ಒಂಥರ ಜೀವನದಲ್ಲೇ ಜಿಗುಪ್ಸೆ ಆಗಿ ಬಂದುಬಿಡ್ತಾರೆ. ಕೆಲವರೆಲ್ಲ ಡಿಪ್ರೆಷನ್ಸ್ ಹೋಗ್ಬಿಟ್ಟಿದ್ದಾರೆ. ನಾನು ಅವ್ರು ಏನಕ್ಕೋ ಬಂದಿರ್ತಾರೆ, ನಾವು ಟ್ರೀಟ್ಮೆಂಟ್ ಏನಕ್ಕೋ ಕೊಡಬೇಕಾಗತ್ತೆ. ನಾನು ಹೇಳ್ತೇನೆ, ನೀವು ಯಾರೂ ಸಾಯಲ್ಲ. ಎಲ್ಲಿ ತನಕ ನಿಮಗೆ ಧೈರ್ಯ ಇದೆ ಏನೂ ಆಗಲ್ಲ. ಒಂದು ಕೊಟೇಶನ್ ಹೇಳ್ತದೆ, ಹರ್ಷ ಹೃದಯವು ಒಳ್ಳೆ ಔಷಧ ಅಂತೆ. ನೀವು ನಗ್ನಗ್ತಾ ಖುಷಿಯಾಗಿರಿ, ಒಳ್ಳೆ ಮೆಡಿಸಿನ್ ಅದು. ಅದೊಂದು ಇಲ್ಲ ಅಂದರೆ ನೀವು ಎಷ್ಟೇ ಮೆಡಿಸಿನ್ ತಿನ್ಕೊಳ್ಳಿ, ನೀವೆಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ರಿ, ನಿಮಗೆ ಗುಣ ಆಗಲ್ಲ. ಪಾಸಿಟಿವ್ ಥಿಂಕ್ ಮಾಡಿರಿ. ಯಾಕೆ ನೆಗೆಟಿವ್ ಥಿಂಕ್ ಮಾಡ್ತೀರಾ ನೀವು? ಕೊರೋನಾ ಬಂದರೆ ಯಾರೂ ಸಾಯಲ್ಲ, ಕೊರೋನಾ ಭಯದಿಂದ ಮಾತ್ರ ಸಾಧ್ಯತೆ ಜಾಸ್ತಿ. ಓಕೆ, ಸೊ ನಾನು ಹೇಳ್ತೇನೆ, ಎಂಕರೇಜ್ ಮಾಡ್ತೇನೆ. ನಾನು ಆದರೆ ಡೈಲಿ ಒಂದು 5 ನಿಮಿಷ ಬಂದು ಮಾತಾಡೋಗ್ತೇನೆ. ಯಾವುದೇ ಕಾಯಿಲೆ ನಾನು ಹೇಳ್ತೀನಿ ನೋಡಿರಿ, ನಿಮಗೆ ಆತ್ಮಸ್ಥೈರ್ಯ ಚೆನ್ನಾಗಿದ್ದರೆ, ನಾನು ಬದುಕ್ತೀನಿ, ನಾನು ಚೆನ್ನಾಗಿರ್ತೀನಿ ಅಂತಿದ್ರೆ, ಕೊರೋನಾ ಅಲ್ಲ ಅದರ ಅಪ್ಪ ಬಂದರೂ ನಿಮ್ಗೆ ಏನು ಮಾಡಲ್ಲ. ನಾನು ಗೌರ್ಮೆಂಟಿಗೆ, ನಮ್ಮ ಸರ್ಕಾರಕ್ಕೆ ನಾನು ನೆರವು ಹಾಕ್ತೇನೆ. ನಾನು ಕರೆಸ್ರಿ, ಮೀಡಿಯಾದಲ್ಲಿ ಕರೆಸಿ, ನಾನು ಬರ್ತೇನೆ, ನಾನು ಮಾತಾಡ್ತೇನೆ. 2 ತಿಂಗಳು ಅವಕಾಶ ಕೊಡ್ರಿ. ಈ ಕೊರೋನಾ ಎಲ್ಲ ಒಟ್ಟಾಗಿ ಓಡಿಸೋಣ. ಕೊರೋನಾ ಫಸ್ಟ್ ಓಡಿಸೋದು ಎಲ್ಲಿಂದ ಗೊತ್ತಾ? ನಿಮ್ಮ ಮೈಂಡಲ್ಲಿದೆ. ಆ ಮೈಂಡಿಂದ ಹೊರಗೆ ಹಾಕ್ರಿ. ನೆಗೆಟಿವ್ ರಿಪೋರ್ಟ್ ಕೊಡೋಂಥ ನ್ಯೂಸ್ನ ನೋಡಿಬಿಡ್ರಿ. ನಾನು ಮಾಧ್ಯಮ ಮಿತ್ರರಿಗೆ ನನ್ನ ಕಳಕಳಿ, ನಾವು ಅವ್ರನ್ನ ಹೇಟ್ ಮಾಡಲ್ಲ, ನಾನು ಭಾಳ ಪ್ರೀತಿಯಿಂದ ಹೇಳ್ತೇನೆ. ಪಾಸಿಟಿವ್ನ ಹೇಳ್ರಿ. ದಿನ ಇಷ್ಟು ಜನ ಕ್ಯೂರ್ ಆಗ್ತಾ ಇದ್ದಾರೆ, ಕೊರೋನಾ ಬಂದರೆ ಸಾಯಲ್ಲ. ಮೊನ್ನೆ ಬೆಂಗಳೂರಲ್ಲಿ ಟೆಸ್ಟ್ ಮಾಡ್ತಾರಂತೆ. ಟೆಸ್ಟ್ ಮಾಡಿ ನೋಡಿದಾಗ ಎಷ್ಟೋ ಸಾವಿರ ಜನಕ್ಕೆ ಬಂದು ಗುಣ ಆಗಿ ಹೋಗಿದೆ, ಆ್ಯಂಟಿಬಾಡೀಸ್ ಡೆವಲಪ್ ಆಗಿದೆ. ಅವ್ರು ಯಾರು ಸತ್ತಿಲ್ಲ. ಆದರೆ ಯಾರು ಹಾಸ್ಪಿಟ್ಲಿಗೆ ಹೋದರು, ಭಯದಲ್ಲೇ ಹೋದರು, ಅವನ್ನ ಟ್ರೀಟ್ಮೆಂಟ್ ಮಾಡ್ತಾ ಆ ಮನುಷ್ಯ ಏನು ಅನ್ಕೊಂಡ್ಬಿಟ್ಟ, ಜಿಗುಪ್ಸೆ ತೊಗೊಂಡ್ಬಿಡ್ತಾನೆ. ಅಯ್ಯೋ, ನನಗೆ ಸಾಲ ಕಟ್ಟೋದು ಹೆಂಗೆ, ನನ್ನ ಮಕ್ಳು ಓದಿಸೋದು ಹೆಂಗೆ, ನನಗೆ ಕೆಲಸ ಯಾರು ಕೊಡ್ತಾರೆ, ನಾನೆಲ್ಲ ಸಪ್ರೇಟಾಗಿ ನೋಡಿಬಿಡ್ತಾರೆ ಕೊರೋನಾ ಅಂತ ಹೇಳ್ಬಿಟ್ಟು ಅವ್ನು ಜಿಗುಪ್ಸೆಗೆ ಒಳಗಾಗ್ಬಿಟ್ಟು ಅವ್ನ ಮನಸ್ಸಲ್ಲೇ ಸೂಸೈಡ್ ಮಾಡ್ಕೊತಾನೆ. ಅವ್ನು ನ್ಯಾಚುರಲಾಗಿ ಸೂಸೈಡ್ ಮಾಡ್ಕೊಳ್ಳಲ್ಲ, ಮನಸ್ಸಲ್ಲೇ ಕೊರಗಿ ಸೂಸೈಡ್ ಮಾಡ್ಕೊತಾನೆ. ಅದರಿಂದ ಸಾಯ್ತಾನೆ ಹೊರತು ಕೊರೋನಾ ಯಾರನ್ನ ಸಾಯಿಸಲ್ಲ. ನಾವು ಖುಷಿಯಾಗಿದ್ದಾಗ ನಮ್ಮಲ್ಲಿ ರಕ್ತ ಕಣಗಳು, ಬಿಳಿ ರಕ್ತ, ಕೆಂಪು ರಕ್ತ ಕಣ ಸ್ಟ್ರಾಂಗ್ ಆಗುತ್ತೆ, ಚೆನ್ನಾಗಿರುತ್ತೆ. ಕೊರೋನಾ ಬಂದ್ರೂ ಅದನ್ನು ಎದುರಿಸೋಕ್ಕೆ ತಾಕತ್ತು ದೇವರೆಲ್ಲರಿಗೂ ಕೊಟ್ಟಿದ್ದಾನೆ. ಕೆಲವರು ಹೇಳ್ತಾರೆ, ಇಲ್ಲ 60 ವರ್ಷ ಮೇಲ್ಪಟ್ಟರಿಗೆಲ್ಲ ಬಂದರೆ ಸಾಯ್ತಾರಂತೆ. ಯಾರೀ ಮುಟ್ಟಾಳ್ರು ಹೇಳಿದವರು? 60 ಅಲ್ಲ, 100 ವರ್ಷ ಆದ್ರೂ, 1 ತಿಂಗಳು ಮಗು ಆದರೂ ಎಲ್ಲರಲ್ಲೂ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಬಿಳಿ ರಕ್ತ ಕಣ ಅಂತ ಹೇಳ್ತೀವಿ, ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿರಿ,
ಒಳ್ಳೆ ನೀರು ಕುಡೀರಿ, ಗಾಳಿಯಲ್ಲಿ ಚೆನ್ನಾಗಿ ವೆಂಟಿಲೇಷನ್ ಇಡ್ರಿ, ಮನೇಲಿ ಒಳ್ಳೆ ತರಕಾರಿ ತಿನ್ನಿರಿ, ಸೊಪ್ಪು ತಿನ್ನಿರಿ, ಖುಷಿಯಾಗಿರಿ. ಒಂದೆರಡು ಕೋಳಿ ಗಿಳಿ ತಂದು ಕಟ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ತಿನ್ನಿರಿ. ಏನು ಕೆಲವರಲ್ಲಿ ಹೆದರು ಬಿಟ್ಟಿದ್ದಾರೆ ಕೋಳಿ ತಿಂದರೆ ಬರುತ್ತೆ ಅಂತ. ಕೋಳಿ ತಿಂದರೆ ಬರಲ್ಲ. ನಾನು ನಿಮಗೆ ಆತ್ಮಸ್ಥೈರ್ಯ ಕೊಡ್ತಾ ಇದ್ದೀನಿ. ನಾನು ಯಾವುದನ್ನ ನಿಮ್ಮನ್ನ ಏನಂತಾರೆ ಪ್ರಚೋದನೆ ಮಾಡ್ತಿಲ್ಲ, ಎಲ್ಲೆಲ್ಲಿ ಹೋಗ್ರಿ ಅಂತ. ಗೌರ್ಮೆಂಟ್ ಏನು ಹೇಳ್ತದೆ ಅದನ್ನು ಮಾಡಿರಿ. ಸೀಲ್ ಡೌನ್ ಆದ ಜಾಗದಲ್ಲಿ ನೀವು ಗೌರ್ಮೆಂಟಿಗೆ ಸಹಕಾರ ಮಾಡಿರಿ. ಸುಮ್ಮನೆ ಹೋಗಿ ತಿರ್ಗಾಡಕ್ಕೆ ಹೋಗ್ಬಿಡ್ರಿ. ನೀವು ನಿಮ್ಮ ಮನೆಗಳಲ್ಲಿ ಇರ್ರಿ. ನಿಮ್ಮ ಮನೇಲಿ ಎಷ್ಟು ಬೇಕಾದ್ರೆ ಚೆನ್ನಾಗಿ ನೀವು ಖುಷಿಯಾಗಿ ಅಡುಗೆ ಮಾಡ್ಕೊಳ್ರಿ. ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಆದಷ್ಟು ಎಲ್ಲದಕ್ಕೂ ನೀವು ಹೊರಗೆ ಹೋಗಿ ನೋಡಿ. ಒಳ್ಳೊಳ್ಳೆ ಅಪ್ಲಿಕೇಶನ್ಸ್ ಬಂದಿದೆ. ಬ್ಯಾಂಕ್ ಎಲ್ಲರೂ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಿದ್ದಾರೆ. ಆದಷ್ಟು ಅವಾಯ್ಡ್ ಮಾಡಿರಿ. ಏನಕ್ಕೆ ಅಗತ್ಯ ಇದೆ ತಗೊಂಡು ಬರ್ರಿ. ಕೆಲಸ ವರ್ಕ್ ಫ್ರಮ್ ಹೋಮ್ ಮಾಡಿರಿ. ನೀವು ಆದಷ್ಟು ನೀವು ಖುಷಿಯಾಗಿದ್ದರೆ, ನಿಮ್ಮ ಎನ್ವೈರ್ಮೆಂಟ್ ಚೆನ್ನಾಗಿದ್ದರೆ ಕೊರೋನಾ ಏನು ಮಾಡಲ್ಲ. ಸ್ವಲ್ಪ ದಿವಸದಲ್ಲಿ ಹೋಗುತ್ತೆ. ಎಲ್ಲರೂ ಹೇಳ್ತಾರೆ ಕೊರೋನಾ ಹೋಗಲ್ಲ ಅಂತ. ಕೊರೋನಾ ಇದ್ದರೂ ಏನೂ ಆಗಲ್ಲ. ನಾನು ಹೇಳ್ತೇನೆ, ನೀವು ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನಿಮ್ಮ ಮನಸ್ಸು ಸರಿ ಮಾಡ್ಕೊಳ್ರಿ. ಯಾರ್ಯಾರೋ ಸುದ್ದಿ ಏನೇನೋ ಹಬ್ಸ್ತಾರೆ. ಕೆಲವರೆಲ್ಲ ಹೇಳ್ತಾರೆ ಬೆಂಗಳೂರಿಂದ ಬಂದರು, ಅವ್ರಿಗೆ ಕೊರೋನಾ ಇರ್ಬೋದೇನೋ. ಈ ಸುಳ್ಳನ್ನು ಫಸ್ಟ್ ಸ್ಟಾಪ್ ಮಾಡಿ. ನಾನು ಹೇಳ್ತೇನಲ್ಲ, ಯಾರು ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ ಬರೋ ಸಾಧ್ಯತೆ ಜಾಸ್ತಿ. ಅವರಿಗೆ ಬರೋ ಸಾಧ್ಯತೆ ಅದಕ್ಕೆ ನೀವು ಹೇಳ್ಬೇಡ್ರಿ. ನೀವಂತ ನ್ಯೂಸ್ನ ಹರಡಿಸ್ಬಿಡಿ. ಒಳ್ಳೆ ನ್ಯೂಸ್ ಇದ್ದರೆ, ನನ್ನಂತ ಒಳ್ಳೆ ಟೀಚ್ ಮಾಡ್ತಾರಲ್ಲ ಅವ್ರನ್ನ ಶೇರ್ ಮಾಡಿರಿ. ಈ ಒಂದು ಒಳ್ಳೆಯ ಪಾಸಿಟಿವ್ ನ್ಯೂಸ್, ನಾವು ನ್ಯೂಸ್ ನೋಡ್ತೀವಲ್ಲ ಬ್ರೇಕಿಂಗ್ ಅಂತ ಬರುತ್ತಲ್ಲ, ಇದು ಬ್ರೇಕಿಂಗ್ ನ್ಯೂಸ್ ಆಗಬೇಕು. ಇಂಥ ನ್ಯೂಸು ಟಿ ವಿ ಚಾನಲ್ ದಿನಾ ಒಂದು 10 ತಾಸು ಓಡಿದ್ರೆ ಕೊರೋನಾ ಅಲ್ಲ, ಕೊರೋನಾ ಅಪ್ಪನೂ ಹೋಗುತ್ತೆ. ಓಕೆನಾ? ನಾನು ಅಂದ್ಕೊಳ್ತೇನೆ ನೀವೆಲ್ಲ ಸ್ವಲ್ಪ ಜನ ಇದ್ದೀರಾ. ನಾನು ಡೈಲಿ ಮಾರ್ನಿಂಗ್ ಮಾಡ್ತಾಯಿದ್ದೀನಿ, 3 ತಿಂಗಳಿಂದ ಮಾಡ್ತಿದ್ದೇನೆ. ಇದು ನನ್ನ ಪರ್ಸ್ನಲ್ ಪೇಜ್. ಇದು ಸ್ವಲ್ಪ ಜನ ಲೈವ್ ಬಂದಿರ್ಬೋದು, ನೋ ಪ್ರಾಬ್ಲಮ್. ಇದನ್ನು ರೀಚ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ನಿಮ್ಮ ಫ್ಯಾಮ್ಲಿಗೆ ಶೇರ್ ಮಾಡಿರಿ, ವಾಟ್ಸಪ್ ಎಲ್ಲ ಕಡೆ ಶೇರ್ ಮಾಡಿರಿ. ಗೌರ್ಮೆಂಟ್ನ ನಾನು ಸಹಾಯ ಮಾಡೋಕ್ಕೆ ರೆಡಿ ಇದ್ದೇನೆ. ಗೌರ್ಮೆಂಟ್ ವತಿಯಿಂದ ನನ್ನ ಕರೆಸ್ರಿ, ನನ್ನ ಕೌನ್ಸಿಲ್ ತಗೊಳ್ರಿ. ಒಳ್ಳೆ ಐಡಿಯಾಸ್ ಇದೆ ಕೊರೋನಾ ಹೇಗೆ ಓಡಿಸೋದಂತ. ನಾನು ಖಂಡಿತ ನನ್ನ ಐಡಿಯಾಸ್ನ ನಿಮ್ಗೆ ಕೊಡ್ತೇನೆ. ಎಲ್ಲರೂ ಒಟ್ಟಾಗಿ ಇದನ್ನು ಕೊರೋನಾ ಓಡಿಸೋಣ. ಇದರಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿ ತಗೊಂಬರ್ಬಿಡ್ರಿ, ಯಾವುದೋ ಒಂದು ಜಾತಿ ಧರ್ಮ ತಗೊಂಬರ್ಬಿಡ್ರಿ. ನಮ್ಮ ಕೆಲಸ ಕೊರೋನಾ ಓಡಿಸೋದು ಅಷ್ಟೇ. ಅದನ್ನು ಮಾಡಬೇಕಾದ್ರೆ ನಾವೆಲ್ಲ ಫಸ್ಟ್ ಒಂದಾಗಿರಬೇಕು, ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ನಾನು ಯಾವಾಗಲೇ ಹೇಳಿದೆ, ಹರ್ಷ ಹೃದಯ ಒಳ್ಳೆ ಔಷಧ ಅಂತ. ಅಂದರೆ ಯಾರು ಖುಷಿಯಾಗಿರ್ತಾರೆ, ಯಾರು ಖುಷಿಯಾಗಿರೋಕ್ಕೆ ಸಾಧ್ಯ, ಯಾರು ಪ್ರೀತಿ ಮಾಡ್ತಾರೆ. ನಿಮಗೆ ಕಾಯಿಲೆ ಬರಬೇಡ್ದ, ನೀವು ಪ್ರೀತಿ ಮಾಡಿರಿ. ವೈರಿಗಳನ್ನ ಇಟ್ಕೊಂಡ್ಬಿಡ್ರಿ. ವೈರಿ ಇದ್ದರೆ ವೈರಿಗೆ ನೀವು ಪ್ರೀತಿ ಮಾಡಿರಿ, ನಿಮ್ಮ ಕಾಯಿಲೆ ಬಿಟ್ಟೋಗುತ್ತೆ. ನಿಮ್ಮ ಕಾಯಿಲೆ ಬರಬೇಕಾ, ದ್ವೇಷ ಮಾಡಿರಿ. ದ್ವೇಷ ಮಾಡ್ತಾ ಅದು ನಿಮಗೆ ಕಾಯಿಲೆ ಆಗುತ್ತೆ. ಸೊ ನಾನು ಸಣ್ಣ ಟಿಪ್ಸ್ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ. ಸಾಧ್ಯ ಆದರೆ ಕೆಲ ದಿವಸ ಆದಮೇಲೆ ನಾನು ಮತ್ತೆ ಇನ್ನೊಂದು ಸಣ್ಣ ಟಿಪ್ಸ್ ಜೊತೆ ಬರ್ತೇನೆ. ಅಲ್ಲಿ ತನಕ ನೀವು ಚೆನ್ನಾಗಿರ್ತೀರಾ, ಆರೋಗ್ಯವಾಗಿರ್ತೀರಾ. ಡೈಲಿ 10 ಸತಿ ಹೇಳ್ರಿ, ನಾನು ಚೆನ್ನಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ, ನಾನು ಚೆನ್ನಾಗಿ ಊಟ ಮಾಡ್ತೇನೆ, ಚೆನ್ನಾಗಿ ಕೆಲಸ ಮಾಡ್ತೇನೆ. ನಿಮಗೆ ಸಮಸ್ಯೆ ಇದ್ದರೂ ಇದನ್ನೇ ಹೇಳ್ರಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ದೇವ್ರು ನಿಮ್ಮ ಜೊತೆಗಿದ್ದಾನೆ. ದೇವ್ರು ಒಳ್ಳೆಯವನು.